ನಮಸ್ಕಾರ ರೀ ಎಲ್ಲಾದರೂ ಮಂದಿಗೆ. ಇವತ್ತು ನೋಡ್ರಿ IPL ಇನಾಗ್ರೇಷನ್ ಮ್ಯಾಚ್ ಅಂದ್ರೆ ಹಿಂಗ ಆಗ್ಬೇಕು. ನಾವು ಏನ್ ಕೇಂಡಿ ಕಡಲ್ ಬ್ಯಾಟಿಂಗ್ ಮಾಡ್ತಾನ್ರಿ ವಿರಾಟ್ ಕೊಹ್ಲಿ ಆಗಿರ್ಬೋದು. ಫ್ಲಿಪ್ ಸಾಲ್ಟ್ ಜಲ್ದಿ ಔಟ್ ಆಗ್ಯಾನ ಕರೆ ಮಾತ್ರ ಇವತ್ತು ಬೆಂಕಿ ಕ್ಯಾಚ್ ಹಿಡ್ದಾನ ಫ್ಲಿಪ್ ಸಾಲ್ಟ್. ಏನ್ ಸೈಕ್ ಕ್ಯಾಚ್, ಒಂದೊಂದು ಕ್ಯಾಚ್ ಮಾತ್ರ ಕೇಂಡಿ ಕಡಲ್ ನಾವು ಏನ್ ನೋಡ್ರಿ ಅವನು ನಮಗ್ ಒಂದ್ ಇದೇ ಆಗ್ಬಿಟ್ಟೈತಿ. ಚಂದ ಮಾಡಕ್ ಒಂದ್ ರಿವ್ಯೂ ಸಿಸ್ಟಮ್ ಸಿಗೋಲ್ದ, ಬಟ್ ಮಾಡ್ತೀನಿ ಸನ್ಯಾಕರಾಗ ಮಾಡ್ತೀನಿ. ಅಂಡ್ ಇವತ್ತ ಮಾತ್ರ ಗೇಮ್ ಮಾತ್ರ 300 ಅಲ್ಲ ಆಪ ಇಟ್ಟೇವ್ರಿ ನೋಡ್ರಿ. ಟಾಸ್ ಆದ್ಗಳ ನೀವು 300 ಅಲ್ಲ 330 ಹೊಡ್ರಿ ಅಂತ ಬ್ಯಾಟಿಂಗ್ ಬಿಟ್ಕೊಟ್ಟಿವ್ರಿ. ಹೊಡಿಬೇಕಿಲ್ಲ, ಮುಕ್ಕಳು ತುಂಬಿ ಜಲ್ದಿ ಔಟ್ ಆದ. ಅಭಿಷೇಕ್ ಶರ್ಮಾ ಹೇಳಿದ್ದ, ನಾವು ಟ್ರಾವಿಸ್ ಹೆಡ್ ಕೈಲಿ 100 ಹೊಡಿಸ್ತೀವಿ, ಹಂಗ್ ಮಾಡ್ತೀವಿ, RCB ಕಂಡ್ರ ಹಂಗ ಹಿಂಗ ಅಂತ. ಏನು ಇಲ್ಲ, ನಮ್ಮ RCB ಮುಂದೆ ಎಲ್ಲ ಚುಚ್ಚಾಪ್ ಆಗ್ಬೇಕು ಹಂಗತ್ರ ಬ್ಯಾಟಿಂಗ್ ಆಡ್ಯಾವ. ಯಾಕಂದ್ರ ಬರೀ 11 ನೋಡದನ್ರಿ ಅವ. ಅಭಿಷೇಕ್ ಶರ್ಮಾ ಹೇಳಿದಕ್ಕೆ ಮರ್ಯಾದೆನೂ ಇಲ್ಲ. ಅಭಿಷೇಕ್ ಶರ್ಮಾ ಬರೀ 7 ನೋಡದಾನ. ಇವ ಯಾರು ಟ್ರಾವಿಸ್ ಹೆಡ್ ಬರೀ 11 ನೋಡದಾನ. ಇಶಾನ್ ಕಿಶನ್ ಒಬ್ಬ ಚಲೋ ಆಡಿದ್ದ ಇವತ್ತು. ಯಾಕಪ್ಪ ಅಂದ್ರೆ 80 ರನ್ ನೋಡದಾನ. ಒಂದ ಗೌರವ ಒಂದ್ ಕೊಡ್ಬೇಕು. 80 ರನ್ ನೋಡದಾನ. ಟೋಟಲ್ ಆಗಿ ಅಂತ ಬ್ಯಾಟಿಂಗ್ ಏನ್ ಆಡೇಲಿ ಇವತ್ತು ನಮ್ದ್ರದಾಗ ಜಾಕಾಬ್ ಡಫಿ ಮಾತ್ರ ಚೆಂಡು ಕಡಲು ನಾವು ಏನು ಬಾಲಿಂಗ್ ರೀ. ಅಜಾಲುಡ್ಡನ್ ರಿಪ್ಲೇಸ್ಮೆಂಟ್ ತಗೊಂಡಿದ್ದಕ್ಕೂ ಚಲೋ ಆಯ್ತು ನಮಗ. ಆ ನಮನಿ ಬ್ಯಾಟಿಂಗ್ ಒಂದ್ ಬಿಟ್ಟು ಅವನು ಬಾಲಿಂಗ್ದಾಗ ಮಿಂಚಿ ಬಿಟ್ಟಾನ ಇವತ್ತು. ಕಾಕ ಅವನು ಎಲ್ಲಿದೆ ತೊಗೊಂಬಂದಿವ ಅನ್ನೋದ ಗೊತ್ತಾಗಲ್ಲ. ಮೂರ್ ವಿಕೆಟ್ ಹೋಗದಾನ. 3 ವಿಕೆಟ್. ಇವತ್ತು ನಮ್ ಶಪಡ್ ಕಾಕನು 3 ವಿಕೆಟ್ ಹೋಗದಾನ. ಆದ್ರ ಸ್ವಲ್ಪ ದುಬಾರಿ ಆಗ್ಯಾನ ಇವತ್ತು. ಆದ್ರ ನೀವ್ ಏನ ಹೇಳ್ರಿ, ನಮಗ್ ಮಾತ್ರ ಇವತ್ತು ಜಾಕಾಬ್ ಡಫಿ ಬೇಕ. ಅವ್ನಿಗೆ ಗಿಚ್ಚಿ ಬಾಲಿಂಗ್ ಹೋಗದಾನ ಇವತ್ತವ. ಅಂಡ್ ಇನ್ನೊಂದು ನಮಗ್ ಇಂಟ್ರೆಸ್ಟಿಂಗ್ ಇವತ್ತು ಮ್ಯಾಚ್ ವಿನ್ ಕ್ಯಾಚ್ ವಿನ್ ಅವ್ನು ಇವತ್ತು ಹಂಗಾಗೈತ. ಯಾಕಪ್ಪ ಅಂದ್ರೆ ಇವತ್ತು ಮ್ಯಾಚ್ ಗೆಲ್ಬೇಕಾದ್ರ ಕಾರಣ ಕ್ಯಾಚ್ ಹಿಡ್ದಾರ. ಆಂಡ್ರೂ ಕ್ಲಾಸ್ ಬೌಂಡ್ರಿ ಲೈನಿಗೆ ಬಿಡ್ದಾನ. ಎಂತ ಕ್ಯಾಚ್ ಅದ ಬೌಂಡ್ರಿ ಲೈನಿಗೆ, ಅದು ಒಂದು. ಆಮೇಲೆ ಇನ್ನೊಂದಿಬ್ರು ಕ್ಯಾಚ್ ಫ್ಲಿಪ್ ಸಾಲ್ಟ್ ಮಾತ್ರ ಅವಾರ್ಡ್ ಕೊಡ್ಬೇಕು. ಆ ನಮನಿ ಕ್ಯಾಚ್ 3 ಕ್ಯಾಚ್ ಗಿಲಿ ಕ್ಯಾಚ್ ಹಿಡ್ದಾನ. ಅಂಡ್ ಇವತ್ತು ನೋಡ್ರಿ ಬ್ಯಾಟಿಂಗ್ ಲೈನ್ ಅಪ್ದಾಗ ಅವನು ಟೋಟಲ್ ಆಗಿ 199 ಹೊಡೆದಿದ್ರು. ಲಾಸ್ಟ್ 1 ಓವರ್ ಬಾಲಿಗೆ ಒಂದ್ 2 ರನ್ ತೆಗೆದು 201 ರನ್ ಹೊಡೆದಾರ. 300 ಎಲ್ಲಿ ಹೊಡಿತಾರ? 300 ಮಣ್ಣಾಗ ಹಾಕೋರ್. 300 ಹೊಡ್ಯಾರ. ಪವರ್ ಇಲ್ಕದಾಗ 3 ವಿಕೆಟ್ ಕಳ್ಕೊಂಡಾರ. ಇವತ್ ನೋಡ್ರಿ ಟೋಟಲ್ ಆಗಿ 201 ರನ್ ಹೊಡೆದಾರ. ಹೆಸರಿಸಿದವ್ರು RCB ಚೇಜ್ ಮಾಡಕ್ ಬಂದಾರ. ಚೇಜ್ ಒಳಗ ಐತಿ ಹೆಸರು ಕಿಂಗ್ ಅಂತಂದ. ಚೇಜ್ ಮಾಸ್ಟರ್ ವಿರಾಟ್ ಕೊಹ್ಲಿ ನೋಡ್ರಿ. ಚೇಜ್ ಮಾಸ್ಟರ್ ವಿರಾಟ್ ಕೊಹ್ಲಿ ಅವನು ಕ್ರೀಜ್ ಇಳಿಯಾದ ನೋಡೋದ ನಮಗ್ ಒಂದ್ ಆಸೆ ಇತ್ತ. ಗಿಲಿ ಬ್ಯಾಟಿಂಗ್ ಅವನು ಇವತ್ತು 69 ರನ್ ನೋಡದಾನ. ಇನ್ನ ಇರ್ಬೇಕು ನಮಗ್ ನೋಡಾಕ. ಎಲ್ಲಿ ಅವನವನ ತಗೊಂಡ್ ಒಂದ್ ದೊಡ್ಡ ಅವಾರ್ಡ್ ಕೊಡ್ಬೇಕು ಇವಂಗ. 69 ರನ್ ಸ್ವಲ್ಪ ಅದು. 69 ರನ್ ಅಂದ್ರ ಅದು ಚೇಜಿಂಗ್ ಒಳಗ ನೋಡ್ರಿ. ನಮ್ಮ RCB ಗೆ ದೃಷ್ಟಿ ಆಗ್ಬಿಟ್ಟೈತಿ. ಏನ್ ದೃಷ್ಟಿ ಅಂದ್ರ 1ನೇ ವಿಕೆಟ್ ಜಲ್ದಿ ಕೊಡು. ಅದಕ್ಕ ಇವತ್ತು ಏನಾಗೈತೆ ಬಿಟ್ಟದ ಗೊತ್ತಿಲ್ಲ. ಸೊ ಇವತ್ತು ಫ್ಲಿಪ್ ಸಾಲ್ಟ್ ಮಾತ್ರ ಸ್ವಲ್ಪ ಜಲ್ದಿ ಔಟ್ ಆಗ್ಯಾನ. ಜಲ್ದಿ ಅಲ್ಲಾಗೆ 2 ಓವರ್ ಕಟ್ಟದ ಔಟ್ ಆಗ್ಯಾನ. ಅವ್ನು ಹಂಗ ಏನ್ ಔಟ್ ಆಗಿಲ್ಲ. ಸೊ ಅಲ್ಲಿದ್ದ ಬಂದಂತ ದೇವದತ್ ಪಡಿಕ್ಕಲ್ ಎಂತ ನಾಕ್ ಆಡ್ಯಾನ್ರಿ. ದೇವದತ್ ಪಡಿಕ್ಕಲ್ ಸೆಲ್ ಹಿಡಿಬೇಕು ಅವಂಗ. ಯಾಕಂದ್ರ ನಾವು 4 ಸಿಕ್ಸ್ 4 4 ಹೊಡೆದ ಅಲ್ಲ 4 ಸಿಕ್ಸ್ ಒಂದ್ 7 4 ಹೊಡೆದಾನ. ಟೋಟಲ್ ಅವನು 61 ರನ್ ಹೊಡೆದ ಹೋಗ್ಯಾನ. ಅವನು ಹಾಫ್ ಸೆಂಚುರಿ ಕಟ್ಟದ ಹೋಗ್ಯಾನ. ಅವ್ನು ಇವತ್ತು SRH ಹೇಳಿಬಿಟ್ಟಿವಿ ನಾವು ಮುಂಜಾನೆ. ಇವತ್ತು ನೀವು 300 ಹೊಡೆದ್ರು ನಾವು ಹೊಡಿತೀವಿ ಅಂತ ಹೇಳಿದ್ವಿ. ಆದ್ರೆ ನಿಮ್ದ್ರೊಳಗ ಡಿಪೆಂಡ್ ಮಾಡ್ಕೊಳಕ್ ಬಾಲರ್ ಇಲ್ಲೋ ಯಪ್ಪ. ಮೇನ್ ಬಾಲರ್ ಇಲ್ಲ ನಿಮ್ದ್ರದಾಗ. ನಾವ್ ಹೇಳ್ಬಿಟ್ಟಿವಿ ಅದನ್ನ ಮುಂಜಾನೆ. ನಮ್ದು ಕೇಂಡಿ ಕಡಲ್ಲ ಬ್ಯಾಟಿಂಗ್ ಆಗತ್ತಿ ಇವತ್ತು. ಸೊ ನೋಡ್ರಿ ನಾವ್ ಅನ್ಕೊಂಡಂಗ ಸೆಕೆಂಡ್ ಬ್ಯಾಟಿಂಗ್ ಒಳಗ ಹಾಫ್ ಸೆಂಚುರಿ ಬಂತ. ಯಾರ್ದ? ದೇವದತ್ ಪಡಿಕ್ಕಲ್ ಅಂದ. ಕಾಕ ಎಲ್ಲಿದ್ರು ನಮ್ದು ಕರ್ನಾಟಕದ ಹುಲಿ ಅದು ಗರ್ಜನೆ ಮಾಡ್ಲೇಬೇಕು. ಗರ್ಜನೆ ಮಾಡಿದ್ರಪ್ಪ ಅಂದ್ರ ಅಷ್ಟ ನಮಗ ಖುಷಿ. ನೋಡ್ರಿ ಅಲ್ಲಿದ್ದವ್ ಅವನು ಎಂತೆಂತ ಶಾಟ್ ಹೊಡೆದಾನ. ಎಲ್ಲ 4 ಸಿಕ್ಸ್ ಹೊಡೆದ. ಬುಲೆಟ್ ಫೈರ್ ಆದಂಗ ಹಾಕತಿದ್ವು. ನಮ್ಮನಿ ಬ್ಯಾಟಿಂಗ್ ಫ್ಯೂರ್ಲೆಸ್ ಬ್ಯಾಟಿಂಗ್ ಮಾಡ್ಯಾನ. ಸೊ ಅದ್ರ ಜೋಡಿ ವಿರಾಟ್ ಕೊಹ್ಲಿ ಕಾಕ ಸ್ವಲ್ಪ ನಿಧಾನ ಆಡಕತ್ತಾನ. ಯಾಕಂದ್ರ ಮತ್ತೆ ವಿಕೆಟ್ ತಿಂದಿರ್ಬೇಕಲ್ಲ ಮೇನ್. ನಮಗ್ ವಿನ್ ಆಗ್ಬೇಕು. ವಿರಾಟ್ ಕೊಹ್ಲಿ ನಾಟ್ ಔಟ್ ಆಗಿ ಉಳಿಬೇಕು. ಕಡೆಕು ನಾಟ್ ಔಟ್ ಆಗಿ ಉಳ್ದಾರ. ನಮಗ್ ವಿನ್ ಆಗ್ಬೇಕಾಗಿತ್ತು. ವಿನ್ ಆಗೈತಿ ವಿರಾಟ್ ಕೊಹ್ಲಿ. ನಾವು 5 ಸಿಕ್ಸ್ ಒಂದ್ 7 4 ಹೊಡೆದ ಟೋಟಲ್ ನಾವು ಎಷ್ಟು 69 ರನ್ ಹೊಡೆದ. ನಾಟ್ ಔಟ್ ಆಗ್ಯಾನ. ಅದು ದೇವದತ್ ಪಡಿಕ್ಕಲ್ ಔಟ್ ಆಗಿಂದ ರಜತ್ ಕಾಕ ಬಂದಾನ. ರಜತ್ ಕಾಕ ಬಂದ ಬರೀ 11 ಬಾಲಿಗೆ 31 ಹೊಡೆದಾನ. 11 12 ಬಾಲಿ 31. 3 ಸಿಕ್ಸ್ 2 4 ಕಟ್ಟದ. ನಮ್ ಕೇಂಡಿ ಕಡಲ್ ಅಂತಂದು ಒಯ್ದು ಮುಂದಿಟ್ಟಾನ. ನಮ್ದು RCB ಎಲ್ಲಿದ್ದ ಟೀಮ್ ಪೂರ ಮ್ಯಾಕ್ ಇದ್ಬಿಟ್ಟ. ಸ್ಪಿನ್ನರ್ ಹುಚ್ಚನ ಹೊಡೆದಂಗ ಹೊಡೆದನ್ರಿ. ಸ್ಪಿನ್ನರ್ ಬಲಿಗೆ
ಬಾಳ ಖುಷಿ ಆಯ್ತು ನೋಡಕ್ ಮ್ಯಾಚ್ ಮಾತ್ರ ಹಿಂಗ ಆಗ್ಬೇಕು ಮ್ಯಾಚ್. ಸೊ ರಜತ್ ಪಾಟಿದಾರ್ ಔಟ್ ಆದ್ಗಳೇನೆ ಸ್ವಲ್ಪ ದೃಷ್ಟಿ ಬಿದ್ಬಿಟ್ಟೈತೆ ಅನ್ಸತ್ತ ಕೀಪರ್ ಮ್ಯಾಗ. ಅವನು ಬಂದ್ಗಳೇನು ಒಂದೇ ಬಾಲ್ ಔಟ್. ಆಮೇಲೆ ಬಂದು ನೋಡ್ರಿ ಟಿಮ್ ಡೇವಿಡ್ ಕಾಕ ಒಂದು 4 ಒಂದು 6 ನಿಚ್ಚಳ ಕಟ್ಟದ. ಸೊ ಆಮೇಲೆ ವಿರಾಟ್ ಕೊಹ್ಲಿ ಬಂದು ಒಂದು 6 ಒಂದು ದಾಡ್ ಅಂತ ಒಂದು 3-4 ಕಟ್ಟದ. ಮ್ಯಾಚ ಕಡಿಯಾಕ್ ಮಾಡಿಬಿಟ್ಟಾನ. ಮ್ಯಾಚ್ ಕಡಿಯಾಕ್ ಮಾಡ್ಕೊಂಡು ವಿನ್ ಮಾಡಿ ಇವತ್ತ RCB ಟಾಪ್ ದಾಗ ಕುಂದ್ರಸ್ಯಾನ. ಸೊ ಇವತ್ತ ಏನಿದ್ರು ಕ್ರೆಡಿಟ್ಸ್ ದೇವದತ್ ಪಡಿಕ್ಕಲ್ಗ, ರಜತ್ ಪಾಟಿದಾರ್ಗ ಅಂಡ್ ದೊಡ್ಡದು ಕಿಂಗ್ ಆರೆಂಜ್ ವಿರಾಟ್ ಕೊಹ್ಲಿಗೆ. ಇವತ್ತು ಆರೆಂಜ್ ಕ್ಯಾಪ್ ಅವಂಗ ಕೊಡ್ಬೇಕಾಗಿತ್ತು, ಬಟ್ 80 ರನ್ ಹೊಡೆದಾನ. ಅದಾನ ಬರ್ತದ ಎಲ್ಲಿ ಹೋಗಲ್ಲ, ಸ್ವಲ್ಪ ತಡ್ರಿ ಮುಂದ್ ಬರ್ತಾನವ ಪಕ್ಕ ಹೇಳ್ತೀನಿ ನಾನು. ಇವತ್ತ RCB ಟೀಮನ್ನ ವಿನ್ ಮಾಡಿಕೊಟ್ಟಂತ ವಿರಾಟ್ ಕೊಹ್ಲಿಗೆ ಜೈ, RCB ಟೀಮ್ಗೂ ಜೈ. ಮತ್ತೆ ಸಿಗೋಣ್ರಿ ನಾಳೆ ಬೆಳಿಗ್ಗೆ ಮತ್ತೆ ಲೈವ್ ಬರ್ತೀನಿ. ನಮಸ್ಕಾರ ಹೇಳೋದು ದೊಡ್ಡ ಮಂದಿಗೆ.